ಬಾ ಅತ್ಗೆ ಬಾ. ಇಲ್ಲಿರೋ ಸಿಂಕ್ನ ಹುಡುಗಿಯಿಂದ ನೀವು ಕ್ಲೀನ್ ಮಾಡಿಸ್ಕೊಂಡ್ಬಿಟ್ರಿ. ಆದ್ರೆ ಆ ಹುಡುಗಿ ಬಗ್ಗೆ ನಿಮ್ ಮನ್ಸಲ್ಲಿ ಇಟ್ಕೊಂಡಿರೋ ಕೊಳೆನ ಯಾವಾಗ ಕ್ಲೀನ್ ಮಾಡಿಸ್ಕೋತೀರಾ? ಅಯ್ಯೋಯ್ಯೋ, ಹುಷಾರಮ್ಮ. ಬಾಬಾ ಕೂತ್ಕೋ. ಆರಾಮಾಗಿ ಕೂತ್ಕೋ. ಯಾವ ವಿಷಯಕ್ಕೋಸ್ಕರ ಶಿಕ್ಷೆ ಕೊಡ್ತಿದ್ದೀರಾ ಅವಳಿಗೆ ನೀವು? ಅಪ್ಪ ಪರವಾಗಿಲ್ಲ. ಇಲ್ಲ ಮಗಳೇ, ಯಾರು ಮಾಡಿದ್ರು ತಪ್ಪು ತಪ್ಪೆ. ದೊಡ್ಡವರೇ ಆಗಿರ್ಲಿ, ಯಾರಾದ್ರೂ ಆಗಿರ್ಲಿ, ತಪ್ಪು ಮಾಡಿಲ್ಲ ಅಂದ್ರೆ ತಲೆ ತಗ್ಗಿಸ್ಬಾರ್ದು. ಅದ್ಗೆ ನಿಮ್ಮ ಕೋಪ, ಸಿಟ್ಟು, ದ್ವೇಷ ಎಲ್ಲ ಸರಿನೇ, ಆದ್ರೆ ಅದನ್ನ ನೀವು ತಪ್ಪಾಗಿ ತೀರ್ಸ್ಕೊತಿದ್ದೀರಾ. ಅಲ್ಲ ಅದ್ಗೆ, ಹೆಂಡತಿ ಗಂಡನ ಜೊತೆ ಹೊರಗಡೆ ಊಟ ಮಾಡೋಕ್ ಹೋಗೋದ್ರಲ್ಲಿ ಅಂಥ ತಪ್ಪು ಏನಿದೆ ಹೇಳಿ? ನಿಮ್ಗೆ ಅನ್ಸಲ್ವಾ ಅದ್ಗೆ ಇಂಥ ಕೆಲಸ ಮಾಡೋದ್ರಿಂದ ನಮ್ಮ ಸೊಸೆ ಮುಂದೆ ನಾವೇ ಚಿಕ್ಕವರಾಗೋದು ಅಂತ? ಇಲ್ಲ ಅದ್ಗೆ, ಇನ್ಮುಂದೆ ಹೀಗಾಗ್ಬಾರ್ದು. ಇನ್ಮೇಲಿಂದ ಈ ಮನೇಲಿ ಹೊಸ ಸೊಸೆ ಹೇಗಿರ್ತಾಳೋ ಇಶಾನು ಹಾಗೆ ಇರ್ತಾಳೆ. ಇಶಾ ನಾಳೆ ಸೂರಜ್ ಜೊತೆ ನಮ್ಮ ಮನೆ ದೇವರಿಗೆ ಹೋಗಿ ಬರ್ತಾಳೆ, ಮೋನಿಕಾ ಪೂರ್ಣನ್ ಜೊತೆ ಹೋದ ಹಾಗೆ. ಅದ್ಗೆ, ಹೊಸ ಜೋಡಿಗೆ ಹೊಸ ಜೀವನ ಶುರು ಮಾಡೋದಕ್ಕೆ ನಾವು ಆಶೀರ್ವಾದ ಮಾಡಬೇಕು, ದ್ವೇಷ ಅಲ್ಲ. ಸೂರಜ್ ಎಲ್ಲಿಗೂ ಹೋಗೋದಿಲ್ಲ. ಅವಳಿಗೆ ಯಾರು ಹಕ್ಕು ಕೊಟ್ರು ಆಚೆ ಹೋಗೋಕ್ಕೆ? ನಾನು ಅವಳನ್ನ ಸೊಸೆ ಅಂತ ಒಪ್ಕೊಂಡೇ ಇಲ್ಲ. ಅಯ್ಯೋ, ನೀವು ಅವಳನ್ನ ಸೊಸೆ ಅಂತ ಒಪ್ಕೊಂಡಾಗಿದೆ. ನೀವು ಅವಳು ಸೊಸೆ ಅಂತ ಒಪ್ಕೊಂಡಿರೋದಕ್ಕೆ ಅಡಿಗೆ ಮನೆಯಲ್ಲಿ ಅವಳು ಕೆಲಸ ಮಾಡ್ತಾ ಇರೋದು. ಈ ಮನೇಲಿ ಇರೋದಕ್ಕೆ ಅವಳಿಗೆ ಹಕ್ಕಿದೆ. ನೀವೇ ಆ ಹಕ್ಕನ್ನು ಕೂಡ ಕೊಟ್ಟಿರೋದು. ಅದಕ್ಕೆ ಅಲ್ವಾ ಈ ಮನೇಲಿ ಯಾರು ತಪ್ಪು ಮಾಡಿದ್ರು ಶಿಕ್ಷೆ ಕೊಟ್ಟಂಗೆ ಅವಳಿಗೂ ಕೊಡ್ತಾ ಇರೋದು ನೀವು. ಮಾತ್ ಬೇಡ. ನಾಳೆ ಇಶಾ ಸೂರಜ್ ಮನೆ ದೇವರಿಗೆ ಹೋಗ್ತಾ ಇದ್ದಾರೆ ಆಶೀರ್ವಾದ ತಗೊಳಕ್ಕೆ. ಮಾತ್ ಮುಗೀತು. ನಾನು ಈ ಮನೆ ಹೊಸ ಸೊಸೆ. ನನ್ನ ಹತ್ರ ಇರೋದೇ 4 ಸೀರೆ, ಆದ್ರೆ ಇದರಲ್ಲಿ ಒಂದು ಕೆಂಪು ಸೀರೆ ಇಲ್ಲ. ಯಾವ್ದು ಹಾಕೊಳ್ಳಿ? ಇದು ಏನು ಏಟ್ ಆಗಿಲ್ಲ ಅಲ್ವಾ? ನೀನ್ ಇಲ್ದೆ ಹೋಗಿದ್ದಿದ್ರೆ ಖಂಡಿತ ಬಿದ್ದೋಗ್ತಿದ್ದೆ. ಥ್ಯಾಂಕ್ ಯು. ಸೂರಜ್, ಹೇಳಿ. ಸೂರಜ್, ಆಕ್ಚುಲಿ ನಾನು ತುಂಬಾನೇ ಟೆನ್ಷನ್ ನಲ್ಲಿದ್ದೀನಿ. ಸ್ವಲ್ಪ ಲೇಟ್ ಆಗಾದ್ರೂ ನಿಮ್ ತಲೆ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಅಲ್ಲ, ನೀವಷ್ಟೇ ಅಲ್ಲ, ಇಂಥ ಸಿಚುವೇಶನ್ ಅಲ್ಲಿ ಯಾವ್ದೇ ಹುಡುಗಿ ಆದ್ರೂ ಕೂಡ ಖಂಡಿತ ಟೆನ್ಷನ್ ಆಗ್ತಾರೆ. ರಿಯಲಿ? ನಿನಗೆ ನನ್ನ ಟೆನ್ಷನ್ ಅರ್ಥ ಆಗ್ತಾ ಇದೆಯಾ? ಏನ್ ಮಾತಾಡ್ತಾ ಇದ್ದೀರಾ? ನಾನ್ ಅರ್ಥ ಮಾಡ್ಕೊಳ್ದೆ ಇನ್ಯಾರು ಅರ್ಥ ಮಾಡ್ಕೋತಾರೆ? ಅದಕ್ಕೆ ನಾನು ಹೇಳ್ತಾ ಇರೋದು. ನೀನ್ ನನಗೆ ಹೆಲ್ಪ್ ಮಾಡ್ತೀಯಾ? ಮೊದ್ಲಿಂದ ಇದನ್ನೇ ಹೇಳ್ತಾ ಇರೋದು ನಾನು. ಇದಕ್ಕೆ ಸೊಲ್ಯೂಷನ್ ನನ್ನ ಹತ್ರ ಇದೆ. ಈಗಲೇ ನಿಮ್ಮನ್ನ ನಿಮ್ಮ ಅಪ್ಪನ ಹತ್ರ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಅಪ್ಪ ಇದ್ರಲ್ಲಿ ಏನ್ ಮಾಡ್ತಾರೆ? ನಾನ್ ಯಾವ ಸೀರೆ ಉಟ್ಕೊಂಡ್ ಬಂದ್ರೆ ಅಪ್ಪಂಗೆ ಏನಾಗ್ಬೇಕಾಗಿದೆ ಹೇಳಿ? ಏನು ಸ್ಯಾರಿನ? ಮಧ್ಯದಲ್ಲಿ ಸ್ಯಾರಿ ಎಲ್ಲಿಂದ ಬಂತು? ಸೀರೆ ಮಧ್ಯದಲ್ಲಿ ಬಂದಿಲ್ಲ, ಎಲ್ಲಾನು ಇಲ್ಲೇ ಇದೆ. ಆದ್ರೆ ನಂಗೆ ಪೂಜೆಗೋಸ್ಕರ ಯಾವ್ದು ಉಟ್ಕೋಬೇಕೋ ಗೊತ್ತಾಗ್ತಿಲ್ಲ. ಸೂರಜ್, ಬೇಜಾರ್ ಮಾಡ್ಕೋಬೇಡ. ನನಗ್ ಗೊತ್ತು ನಿನ್ನ ಹತ್ರ ದುಡ್ಡಿಲ್ಲ ಅಂತ. ಆದ್ರೆ ಪ್ಲೀಸ್ ಹೇಗಾದ್ರೂ ಮ್ಯಾನೇಜ್ ಮಾಡಿ ನಂಗೋಸ್ಕರ ಒಂದ್ ಒಳ್ಳೆ ಸೀರೆ ಕೊಡಿಸ್ತೀಯಾ?
ನಾಳೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಲ್ಲ, ನಾನ್ ಅನ್ಕೊಂಡೆ ಕೆಂಪು ಸೀರೆ ಉಟ್ಕೊಂಡು ಹೋದ್ರೆ ಚೆನ್ನಾಗಿರತ್ತೆ ಅಂತ. ನೀವು ಇಷ್ಟೊತ್ತು ಇಲ್ಲಿ ಸ್ಯಾರಿ ಬಗ್ಗೆನೇ ಮಾತಾಡಿದ್ದು. ಹಾ, ಮತ್ತಿನ್ಯಾವ ವಿಷಯ? ಈ ಕೆಂಪು ಸೀರೆ ಜೊತೆಗೆ ಮ್ಯಾಚಿಂಗ್ ಬ್ಯಾಂಗಲ್ಸ್, ಬಿಂದಿ ಮತ್ತೆ ಲಿಪ್ಸ್ಟಿಕ್ ಕೂಡ ತಗೊಂಡ್ ಬಂದ್ಬಿಡು. ಮೊದಲನೇ ಸಲ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಲ್ವಾ, ನಾನು ನೀಟಾಗಿ ಹೋಗ್ಬೇಕಲ್ವಾ? ಎಕ್ಸ್ಕ್ಯೂಸ್ ಮಿ ಮೇಡಮ್, ನಾವು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇರೋದು. ನಮ್ಮ ಮನೆ ದೇವ್ರಿಗೆ ಅಷ್ಟೊಂದೆಲ್ಲ ಸಮಯ ಇಲ್ಲ ನೀವು ಹಾಕೊಳ್ಳೋ ಲಿಪ್ಸ್ಟಿಕ್ಕು, ಬೊಟ್ಟು, ಬಳೆ ಎಲ್ಲದನ್ನು ನೋಡೋದಕ್ಕೆ. ಹಾ, ದೇವ್ರು ನೋಡೋದು ಮನ್ಸನ್ನೇ ಹೊರತು ಬಟ್ಟೆನಲ್ಲ. ಅರ್ಥ ಆಯ್ತಾ? ಕತೆ ಹೇಳ್ಬೇಡ. ನಿನಗ್ ತಂದ್ ಕೊಡೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಆಗಲ್ಲ ಅನ್ನು. ನಾನ್ ಮಾತ್ರ ದೇವಸ್ಥಾನಕ್ಕೆ ಕೆಂಪು ಸೀರೆನೆ ಉಟ್ಕೊಂಡ್ ಬರೋದು. ನೀನ್ ಎಷ್ಟು ವಿಚಿತ್ರ. ನಿನಗ್ ಗೊತ್ತೂ ಇಲ್ವಾ ಸುಮಂಗಳಿಯರ ಬಣ್ಣ ಕೆಂಪು ಅಂತ? ಮೊದಲನೇದು ಸಾಮ ಅಂದ್ರೆ ಪ್ರೀತಿಯಿಂದ ಮಾತಾಡಿ ಮ್ಯಾಟ್ರನ್ನ ಬಗೆಹರಿಸೋದು. ಅಂದ್ರೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ಆರಾಮಾಗಿ, ಪ್ರೀತಿಯಿಂದ, ಶಾಂತಿಯಿಂದ ಅರ್ಥ ಮಾಡಿಸಿ ಅದಕ್ಕೆ. ಸರಿ, ಓಕೆ. ನಿಮ್ಗೆ ಸ್ಯಾರಿ ಜೊತೆಗೆ ಇನ್ನು ಏನೇನ್ ಬೇಕೋ ಎಲ್ಲಾನು ಲಿಸ್ಟ್ ಮಾಡಿ ಕೊಟ್ಬಿಡಿ. ಅದಷ್ಟನ್ನು ಅಂಗಡಿಗೆ ಹೋಗಿ ಈಗಲೇ ತಗೊಂಡ್ ಬಂದ್ಬಿಡ್ತೀನಿ. ಸರಿನಾ? ಇನ್ನೊಂದ್ ವಿಷಯ, ಮ್ಯಾಚಿಂಗ್ ನೈಲ್ ಪಾಲಿಶ್ ಕೂಡ ತಂದ್ಬಿಡು ಪ್ಲೀಸ್. ಆಶ್ಚರ್ಯ ಆಗ್ತೈತಿಲ್ಲ, ನಿಮ್ ಮನೇಲಿ ಇಷ್ಟೆಲ್ಲ ಟಾರ್ಚರ್ ಅನುಭವಿಸ್ತಾ ಇದ್ದಾರೆ. ಅಂಥದ್ರಲ್ಲಿ ಇವಳು ವಾಪಸ್ ಮನೆಗೆ ಹೋಗೋದನ್ನ ಬಿಟ್ಟು ಮೇಡಮ್ ಸ್ಯಾರಿಗೆ ಮ್ಯಾಚಿಂಗ್ ಹುಡುಕ್ತಾ ಇದ್ದಾರೆ. ಹೋಗ್ತಾ ಹೋಗ್ತಾ ಇವ್ರ ಪರಿಸ್ಥಿತಿ ಅದೇನಾಗುತ್ತೋ ಆ ದೇವ್ರಿಗೆ ಅರ್ಥ. ಹಾ, ಏನಾರು ಅಂದ್ಯಾ? ಹಾ ನಾನ ಹೇಳೋದಕ್ಕೆ ಏನಿದೆ, ಏನಿಲ್ವಲ್ಲ. ಲಿಸ್ಟು ಬೇಗ ಮಾಡಿಕೊಟ್ಬಿಡಿ ಪ್ಲೀಸ್. ನಾನು ಮಾರ್ಕೆಟ್ಗೆ ಹೋಗಿ ತಗೊಂಡ್ಬಂದ್ಬಿಡ್ತೀನಿ. ಹಾಂ ಹಾಂ ಹಾಂ. ಕಾವ್ಯ ಸಾಕು, ನಾನು ಈ ಕಣ್ಣು ಓಪನ್ ಮಾಡ್ತಿದ್ದೀನಿ. ಆಯ್ತು ಆಯ್ತು ಆಯ್ತು, 2 ನಿಮಿಷ. ನನ್ನ ಕೈಲಾಗಲ್ಲ. ಓಕೆ 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 ಓಕೆ, ಇವಾಗ ನೀವು ನಿಮ್ ಕಣ್ ತೆಗಿಬಹುದು. ಈ ಎಲ್ಲ ಫೋಟೋಸು ನಿನ್ಗೇನಿಂದ ಸಿಕ್ತು? ಖುಷ್ಬು ಅವ್ರು ಕೊಟ್ರು. ಈಗ ನೀವು ನಿಮ್ ಫೋಟೋಸ್ ನೋಡ್ಕೊಂಡು ಯಾವಾಗ್ಲೂ ಮೋಟಿವೇಟ್ ಆಗಿರಿ. ಆದಷ್ಟು ಬೇಗ ನೀವು ನಿಮ್ ಕಾಲ್ ಮೇಲೆ ನಿಂತ್ಕೊಂಡ್ಬಿಡಿ.